ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಡ್ಡು ಜೊತೆಗೆ ಕಡಲೆ ಬೀಜ ಮತ್ತು ಈರುಳ್ಳಿನ ಹಾಕಿ ಟೊಮೆಟೊ ಹಾಕಿ ಇವತ್ತು ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ಚಟ್ನಿನ ಬೇಗ ನೋಡ್ಕೊಂಬರೋಣ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ. ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಟೊಮೆಟೊ, ತೆಂಗಿನಕಾಯಿ ಎಲ್ಲವನ್ನು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ಇವಾಗ ನಾವು ಬಾಣಲಿನ ಇಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ ಎಲ್ಲವನ್ನು ಕೂಡ ಸೇರಿಸಿ ನಾವು ಹುರ್ಕೋಬೇಕಾಗುತ್ತೆ. ಎಲ್ಲ ಜೊತೆಗೆ ಹುರ್ಕೊಳ್ಳಿ, ಸಪ್ರೇಟ್ ಅಂತ ಏನಿಲ್ಲ. ಹುರಿಯೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಕಡಲೆ ಬೀಜ ಮಾತ್ರ ಚೆನ್ನಾಗಿ ಹುರ್ಕೋಬೇಕು, ಡ್ರೈ ಫ್ರೈ ಮಾಡ್ಕೋಬೇಕು. ಈ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಕಡಲೆ ಬೀಜ ಘಮ ಚೆನ್ನಾಗಿ ಬರುತ್ತೆ. ಹಾಗೆ ಚಟ್ನಿನೂ ಕೂಡ ಇದೆಲ್ಲ ಹಾಕಿ ರುಬ್ಬೋದ್ರಿಂದ ಚಟ್ನಿ ಕೂಡ ಸೂಪರಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟು ಕೂಡ ಆಗಿರುತ್ತೆ. ಒಂದೇ ಥರ ಚಟ್ನಿ ತಿಂದು ನಿಮಗೇನಾದ್ರು ಬೋರ್ ಆಗಿದ್ರೆ ಈ ಥರ ಹೊಸ ಚಟ್ನಿನ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಪಡ್ಡು ಕೂಡ ಹಾಗೆ ಸಾಫ್ಟಾಗಿ ಬಂದಿದೆ, ಸಖತ್ತಾಗಿದೆ. ಪಡ್ಡು ಜೊತೆಗಂತೂ ಸೂಪರಾಗಿದೆ ಕಾಂಬಿನೇಷನು. ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಟ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಂದಿಗಾಗಿ ಕಾಯ್ತಾ ಇರಿ, ನಿಮ್ಮೊಂದಿಗೆ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.